ವಿದ್ಯಾರ್ಥಿಗಳ ಒಂದು ತರಗತಿಗೆ ಸ್ವಾಗತ. ಈಗಾಗಲೇ 6 ಪದ್ಯಗಳಂತಕ್ಕಂಥದ್ದು ಮುಕ್ತಾಯವಾಗಿದ್ದು 7ನೇ ಒಂದು ಪದ್ಯಭಾಗ ಬೆಳಗು ಜಾವ. ಕವಿ ದ ರಾ ಬೇಂದ್ರೆ. ಬೆಳಗು ಜಾವ ಕವಿ ದ ರಾ ಬೇಂದ್ರೆ ಆರಿಸಿದ ಒಂದು ಕೃತಿ ಮುಕ್ತಕಂಠ ಅಂತ ಕರಿತೀವಿ. ಆರಿಸಿದ ಒಂದು ಕೃತಿ ಮುಕ್ತಕಂಠ. ಇಲ್ಲಿ ಬೆಳಗು ಜಾವ ಅಂತಕ್ಕಂಥದ್ದು ಮಲಗಿ ನಿದ್ರಿಸುತ್ತಾ ಇರತಕ್ಕಂತಹ ಒಂದು ಮಕ್ಕಳಿಗೆ ಉಸಿನಿದ್ದೆಯನ್ನು ಬಿಟ್ಟು ಮೇಲೇಳಿ ಅಂತ ಇಲ್ಲಿ ಬೆಳಗು ಜಾವದ ಮಹತ್ವವನ್ನು ನಮಗೆ ತಿಳಿಸಲು ಹೊರಟಿದ್ದಾರೆ ನಮ್ಮ ದ ರಾ ಬೇಂದ್ರೆ ಅವರು. ಅಂದರೆ ಬೆಳಗು ಜಾವದ ಅನುಭವ ಅಂತಕ್ಕಂಥದ್ದು, ಬೆಳಗು ಜಾವ ಅಂತಕ್ಕಂಥ ಮಹತ್ವ ಈಗ ಇರತಕ್ಕಂತಹ ಒಂದು ಯುವ ಪೀಳಿಗೆ ಅಂತಕ್ಕಂಥದ್ದು ಆ ಬೆಳಗು ಜಾವದ ಮಹತ್ವವನ್ನು ಅರಿತು ತಾವು ದಿನನಿತ್ಯ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಕು ಅಂತಕ್ಕಂತಹ ಒಂದು ರೀತಿಯನ್ನು ನಮಗೆ ತಿಳಿಸ್ಕೊಡ್ತಾರೆ. ಯಾಕಂದರೆ ಯೌವನ ಅಂತಕ್ಕಂಥದ್ದು ಮತ್ತೆ ಬರಲಾರದಂತಹ ಒಂದು ಸುಗ್ಗಿಯ ಕಾಲವಾಗಿದೆ. ಈಗ ಏನು ನಮಗೆ ವಯಸ್ಸಂತಕ್ಕಂಥದ್ದು ಆಗ್ತಾಯಿದೆ, ಇವತ್ತು ಹೋಗಿರ್ತಕ್ಕಂಥ ಒಂದು ಸಮಯ ಮತ್ತೆ ನಮಗೆ ಎಂದಿಗೂ ಸಹ ಮರಳಿ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇರುವಂತಹ ಒಂದು ಸಮಯವನ್ನು ವ್ಯರ್ಥ ಮಾಡದೆ, ಹಾಳು ಮಾಡಿಕೊಳ್ಳದೆ ನಾವು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತಕ್ಕಂತಹ ಒಂದು ರೀತಿಯನ್ನು ಬೆಳಗು ಜಾವದ ಮುಖಾಂತರ ಉಸಿನಿದ್ದೆಯಲ್ಲಿ, ಅಂದರೆ ಕಳ್ಳ ನಿದ್ದೆಯಲ್ಲಿ ಮಲಗಿದ್ದಂತಹ ಒಂದು ಮಕ್ಕಳನ್ನು ಎಬ್ಬರಿಸುವುದರ ಮುಖಾಂತರ ಆ ಬೆಳಗು ಜಾವದ ಮಹತ್ವವನ್ನು ನಮಗೆ ತಿಳಿಸಲು ಬಯಸ್ತಾ ಇದ್ದಾರೆ ದ ರಾ ಬೇಂದ್ರೆ ಅವರು. ಇಲ್ಲಿ ಬೆಳಗು ಜಾವ ಕವಿ ದ ರಾ ಬೇಂದ್ರೆ ಆರಿಸಿದ ಒಂದು ಕೃತಿ ಮುಕ್ತ ಕಂಠ. ಇಲ್ಲಿ ಬನ್ನಿ. ಇಲ್ಲಿ ದ ರಾ ಬೇಂದ್ರೆಯವರ ಒಂದು ಸಂಕ್ಷಿಪ್ತವಾದಂಥ ಒಂದು ಪರಿಚಯ. ದ ರಾ ಬೇಂದ್ರೆ 1896, 1896, 1981 ಎಂಬ ಹೆಸರಿನ ಶೈಲಿ ಮೂಲಕ ಖ್ಯಾತರಾದಂತಹ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ದ ರಾ ಬೇಂದ್ರೆಯವರ ಒಂದು ಕಿತ್ತನಾಮ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕನ್ನಡ ನಾಡು ಕಂಡ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು. ಅಂಬಿಕಾತನಯ ದತ್ತ ಇವರ ಒಂದು ಕಾವ್ಯನಾಮ. ಅಂಬಿಕಾತನಯ ದತ್ತ ಇವರೊಂದು ಕಾವ್ಯನಾಮ. ಸಾಧನಕೇರಿ ಬೇಂದ್ರೆಯವರ ಕಾವ್ಯಕ್ಕೆ ಪ್ರೇರಣೆ ನೀಡಿದ ವಾಸವಾಗಿದ್ದಂತಹ ಒಂದು ಊರು. ಅಂದರೆ ಸಾಧನಕೇರಿಯಲ್ಲಿ ದ ರಾ ಬೇಂದ್ರೆಯವರು ಜನಿಸ್ತಾರೆ. ಕಲಿತದ್ದು ಮರಾಠಿ ಆದರೂ ಪರಿಸರದಲ್ಲಾದರೂ ಬರೆದದ್ದು ಕನ್ನಡದಲ್ಲಿ. ಅಂದರೆ ನೋಡಿ ಎಂತಹ ಒಂದು ಅದ್ಭುತ. ಇವರು ಕಲಿತದ್ದು ಮರಾಠಿ ಭಾಷೆಯಾದರೂ ಸಹ ಅವರು ಬರೆದದ್ದು ನಮ್ಮ ಕನ್ನಡ ಭಾಷೆಯಲ್ಲಿ. ಧಾರವಾಡದಲ್ಲಿ ಗೆಳೆಯರ ಗುಂಪನ್ನು ಕಟ್ಟಿ ಸಾಹಿತ್ಯ ವಾತಾವರಣ ಬೆಳೆಯುವಂತೆ ಮಾಡಿದ್ದು ಅವರಿಗಿದ್ದ ಒಂದು ಸಾಹಿತ್ಯ ಪ್ರೀತಿಯ ದ್ಯೋತಕ ಅಂತ ಕರಿತೀವಿ. ಇಲ್ಲಿ ಈ ದ ರಾ ಬೇಂದ್ರೆಯವರು ಬರೆದಿರ್ತಕ್ಕಂತಹ ಒಂದು ಕೃತಿಗಳು ಮುಖ್ಯವಾಗಿ ಕೃಷ್ಣಕುಮಾರಿ, ಗರಿ, ಸಖಿಗೀತ, ಉಯ್ಯಾಲೆ, ನಾದಲೀಲೆ, ಗಂಗಾವತರಣ, ಹೊಸ ಸಂಸಾರ ಮತ್ತು ಇತರ ನಾಟಕಗಳು ಮೊದಲಾದ ನಾಟಕ ಕೃತಿಗಳನ್ನು ಬರೆದು ಬೇಂದ್ರೆ ರಚಿಸಿದ್ದಾರೆ. ಸಾಹಿತ್ಯದ ವಿರಾಟ್ ಸ್ವರೂಪ ಬೇಂದ್ರೆಯವರ ವಿದ್ವತ್ ಪ್ರತಿಭೆಯನ್ನು ಸಾರುವ ವಿಮರ್ಶಾ ಗ್ರಂಥ. ಇವಲ್ಲದೆ ಅರವಿಂದರ ಅನೇಕ ಕೃತಿಗಳನ್ನು, ಟ್ಯಾಗೋರ್, ಕಬೀರ್ ಮೊದಲಾದ ಕವಿಗಳ ಕವಿತೆಗಳನ್ನು ಬೇಂದ್ರೆ ಕನ್ನಡಕ್ಕೆ ಅನುವಾದಿಸಿದ್ದಾರೆ. 1943ರಲ್ಲಿ ಶಿವಮೊಗ್ಗದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದಂತಹ ಬೇಂದ್ರೆಯವರಿಗೆ 1968ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯು, 1973ರಲ್ಲಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯೂ ಸಹ ಲಭಿಸಿ ದ ರಾ ಬೇಂದ್ರೆಯವರನ್ನು ಗೌರವಿಸಿದ್ದಾರೆ. ಇದಿಷ್ಟು ಕವಿ ಬೇಂದ್ರೆಯವರ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ಪರಿಚಯ ಅಂತಕ್ಕಂಥದ್ದು. ಇದಾದ ನಂತರ ಬೇಂದ್ರೆಯವರು ನವೋನ್ಮೇಷಶಾಲಿನಿಯಾದ ಪ್ರತಿಭೆ. ಉತ್ತರ ಕರ್ನಾಟಕದ ಹಾಡು ಭಾಷೆಯ ಲಯ, ಶಬ್ದ ಸಂಪತ್ತು, ಗಾದೆ ಮಾತು, ಧ್ವನಿಶಕ್ತಿ ಪೂರ್ಣ ರೂಪದಲ್ಲಿ ಬಳಸಿಕೊಂಡು ಕಾವ್ಯಕ್ಕೆ ಹೊಸ ರೂಪ ಕೊಟ್ಟಂಥವರು ಯಾರು? ದ ರಾ ಬೇಂದ್ರೆ. ದ ರಾ ಬೇಂದ್ರೆ ಜನಪದ ವಲಯ, ಗತ್ತಿನ ಮೂಲಕ ನವೋದಯ ಕಾವ್ಯನ ಉಚ್ಚಾಯ ಸ್ಥಿತಿಗೆ, ಅಂದರೆ ಉನ್ನತ ಸ್ಥಿತಿಗೆ ಒಯ್ದಂಥವರು, ಅಂದರೆ ತೆಗೆದುಕೊಂಡು ಓದಂಥವರು. ಇಲ್ಲಿ ವ್ಯಕ್ತಿಯ ಬದುಕಿನ, ಸಂಸಾರದ, ನಿಸರ್ಗದ, ಮನುಷ್ಯನೊಬ್ಬನ ಬದುಕಿನಲ್ಲಿ ದೊರೆಯಬಹುದಾದಂಥ
ಭಾವ ಸಂಕೀರ್ಣಗಳನ್ನೆಲ್ಲ ಅಗತ್ಯವಾದಂತಹ ರೀತಿಯಲ್ಲಿ ಬೇಂದ್ರೆ ಕೊಟ್ಟಿದ್ದಾರೆ. ಬೆಳಗು ಜಾವ ಇಲ್ಲಿ ಇದು ಮುಖ್ಯವಾಗಿ ಗಮನಿಸಬೇಕು ವಿದ್ಯಾರ್ಥಿಗಳು. ಸೊ ಇಲ್ಲಿ ಬೆಳಗು ಜಾವ ಬೇಂದ್ರೆಯವರ ಒಂದು ವಿಶಿಷ್ಟ ರಚನೆಗಳಲ್ಲೊಂದು. ನಿಸರ್ಗದ ಸೊಬಗಿನಲ್ಲಿ ಆನಂದವನ್ನು ಪಡೆಯುತ್ತಲೇ ಅದರ ಭವ್ಯತೆ ದಿವ್ಯತೆಗಳ ಅರಿವನ್ನು ತಂದುಕೊಡುವುದರ ಬೇಂದ್ರೆಯವರ ನಿಸರ್ಗ ಗೀತೆಗಳ ಮುಖ್ಯ ಗುಣ. ಇಲ್ಲಿ ಬೆಳಗು ಅಂತಕ್ಕಂಥದ್ದು ಬೆಳಕು ಹೌದು ನೋಡಿ. ಬೆಳಗು ಅಂತಕ್ಕಂಥದ್ದು ಇಲ್ಲಿ ಬೆಳಕು ಹೌದು. ಬೆಳಕು ಅವರ ಕಾವ್ಯದಲ್ಲಿ ಒಂದು ಸ್ಥಾಯಿ ಕಲ್ಪನೆ. ಈ ಕವಿತೆಯಲ್ಲಿ ಬೆಳಗಿನ ಸೌಂದರ್ಯವನ್ನು ವರ್ಣಿಸುತ್ತಲೇ ಯೌವನವು ಮಾನವನ ಜೀವನದ ಬೆಳಗು ಜಾವ. ಯೌವನ ಅಂತಕ್ಕಂಥದ್ದು ಮಾನವನ ಜೀವನದ ಒಂದು ಬೆಳಗು ಜಾವ ಆಗಿದೆ. ಇಂತಹ ನಿರಂತರವಾದ ಕ್ರಿಯೆಗಳ ಮೂಲಕ ಯೌವನವನ್ನು ದುಡಿಸಿ ದಣಿಸಿ ಸಫಲತೆಯನ್ನು ಪಡೆಯಬೇಕು. ಅಂದರೆ ಇಲ್ಲಿ ಯೌವನ ಅಂತಕ್ಕಂಥದ್ದು ಇದ್ದಾಗಲೇ ನಮ್ಮ ಜೀವನವನ್ನು ನಾವು ಸಫಲತೆಯನ್ನು ಪಡೆಯಬೇಕು ಅಂತ ಇಲ್ಲಿ ಹೇಳ್ತಾರೆ. ಬೇಂದ್ರೆ ಕರೆ ಕೊಟ್ಟಿದ್ದಾರೆ. ಇಂಗ್ಲಿಷ್ ಸಾನೆಟ್ ಪ್ರಕಾರಕ್ಕೆ ಸಂವಾದಿಯಾಗಿ ಬಂದ ಸುನೀತಾ ಪ್ರಕಾರದಲ್ಲಿರುವ ಈ ಕವಿತೆ ಶೇಕ್ಸ್ಪಿಯರಿನ ಮಾದರಿಯಲ್ಲಿದೆ. ಈ ಮಾದರಿಯ ಸುನೀತಾಗಳಲ್ಲಿ 12 ಚರಣಗಳು ಅಂದರೆ 12 ಸಾಲುಗಳು 3 ಚೌಪದಿಗಳಿಂದ ಕೂಡಿದ್ದು, ಕೊನೆಯ 2 ಚರಣಗಳು ದ್ವಿಪದಿಯ ರೂಪದಲ್ಲಿದ್ದು ವಸ್ತುವಿನ ಒಟ್ಟು ತಿರುಳನ್ನು ಕಟ್ಟಿಕೊಡುತ್ತವೆ. ಹಾಗೆಯೇ ಇಲ್ಲಿ ಚೌಪದಿಯ ಮೊದಲು 2 ಪಂಕ್ತಿಗಳು ಒಂದು ಪ್ರಾಸದಿಂದ ಕೂಡಿದ್ದರೆ ಕೊನೆಯ 2 ಪಂಕ್ತಿಗಳು ಇನ್ನೊಂದು ಪ್ರಾಸವನ್ನು ಹೊಂದಿರುತ್ತವೆ. ಕಡೆಯ ದ್ವಿಪದಿ ಒಂದೇ ಪ್ರಾಸದಲ್ಲಿ ಮುಕ್ತಾಯವಾಗುತ್ತದೆ. ಈ ಪ್ರಾಸ ವಿನ್ಯಾಸದಲ್ಲಿ ರಚನೆಯಾದ ವಿಶಿಷ್ಟ ಕವನವಿದು ಯಾವುದು? ಈ ಒಂದು ಬೆಳಗು ಜಾವ ಅಂತಕ್ಕಂಥದ್ದು. ದಾರಾ ಬೇಂದ್ರೆಯವರು ಇಲ್ಲಿ ಕವಿ ಬೆಳಗನ್ನು ಸೂಚಿಸುತ್ತಾ ಮಲಗಿ ನಿದ್ರಿಸ್ತಾ ಇರತಕ್ಕಂತಹ ಒಂದು ಮಕ್ಕಳಿಗೆ ಏನು ಬುದ್ಧಿವಾದವನ್ನು ಹೇಳುವುದರ ಮುಖಾಂತರ ಅವರಿಗೆ ಏನು ಸಂದೇಶವನ್ನು ಕೊಡ್ತಾರೆ ಅಂತಕ್ಕಂಥದ್ದನ್ನು ನಾವೀಗ ಗಮನಿಸಬೇಕಾಗಿದೆ. ಅಂದರೆ ಬೆಳಗು ಜಾವದ ಮಹತ್ವ ಅಂತಕ್ಕಂಥದ್ದು ಯಾವ ರೀತಿ ಇರುತ್ತೆ, ಆ ಬೆಳಗು ಜಾವದಲ್ಲಿ ಈ ಯುವ ಪೀಳಿಗೆಗೆ ಯಾವ ರೀತಿಯ ಸಂದೇಶವನ್ನು ಕೊಡ್ತಾರೆ ಯಾರು? ದಾರಾ ಬೇಂದ್ರೆಯವರು ಅಂತಕ್ಕಂಥದ್ದು ನಾವು ನೋಡೋದಾದರೆ, ಸೊ ಇಲ್ಲಿ ಟಿಪ್ಪಣಿ, ಇಲ್ಲಿ ಮಾರ ಇವನು ಬ್ರಹ್ಮನ ಮಗ, ಮನ್ಮಥ, ಮದನ, ಕಾಮದೇವ ಇತರ ಒಂದು ಹೆಸರುಗಳು. ಈತನ ಪತ್ನಿ ರತಿ, ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ್ಲ ಎಂಬ ಹೂವಬಾಣಗಳು ಈತನಲ್ಲಿರುವ ಪಂಚಶರಗಳು ಅಂದರೆ ಪಂಚಬಾಣಗಳು ಅಂತಕ್ಕಂಥದ್ದು. ಯಾರು? ಮನ್ಮಥನಲ್ಲಿ ಪಂಚಶರಗಳು ಅಂದರೆ ಪಂಚಬಾಣಗಳು ಅಂತಕ್ಕಂಥದ್ದು. ಒಮ್ಮೆ ಈತ ಶಿವನನ್ನ ಸಂಸಾರಕ್ಕೆಳೆಯಲು ಮಾಡಿದ ಪ್ರಯತ್ನದಿಂದ ಶಿವನ ಸಿಟ್ಟಿಗೆ ಒಳಗಾಗಿ ಆತನ ಹಣೆಗಣ್ಣಿನ ಕಿಚ್ಚಿನಿಂದ ಕೋಪದಿಂದ ಸುಟ್ಟು ಹೋದನು. ಇದರಿಂದಾಗಿಯೇ ಮನ್ಮಥನಿಗೆ ಅನಂಗ ಎಂಬ ಹೆಸರು ಸಹ ಇದೆ ಅಂತಕ್ಕಂಥದ್ದು. ಸೊ ಇಲ್ಲಿ ಕೃತಿ ಮುಕ್ತ ಕಂಠ, ಲೇಖಕರು ದಾರಾ ಬೇಂದ್ರೆ ಅಂತಕ್ಕಂಥವ್ರು. ಸೊ ಇಲ್ಲಿ ಗಮನಿಸಿ, ಬೆಳಗು ಜಾವ ಬದುಕಿನ ಅದಮ್ಯ ಚೈತನ್ಯವನ್ನು ನೀಡುವಂತಹ ಒಂದು ವಿಶಿಷ್ಟ ಕಾಲ ಈ ಒಂದು ಬೆಳಗು ಜಾವ. ಇದು ಪ್ರಕೃತಿ ಅಂತಕ್ಕಂಥದ್ದು ನಮಗೆ ನೀಡಿದಂತಹ ಒಂದು ವರ. ಈ ಬೆಳಗು ಜಾವ ಅಂತಕ್ಕಂಥದ್ದು ಪ್ರಕೃತಿ ನಮಗೆ ನೀಡಿರತಕ್ಕಂತಹ ಒಂದು ವರ ಅಂತಕ್ಕಂಥದ್ದು. ಈ ಭಾವಕ್ಷಣಗಳ ಜೊತೆಗಿನ ಅನುಬಂಧದಿಂದಲೇ ವ್ಯಕ್ತಿಯ ಜಗತ್ತಿನ ವಿಕಾಸವೂ ಸಹ ಇದೆ. ಈ ಒಂದು ಭಾವಕ್ಷಣಗಳ ಒಂದು ಜೊತೆಗೆ ಆರಂಭದಿಂದಲೇ ವ್ಯಕ್ತಿಯ ಒಂದು ಅನುಬಂಧದಲ್ಲೇ ಅಥವಾ ಆರಂಭದಿಂದಲೇ ಈ ವ್ಯಕ್ತಿಯ ಜಗತ್ತಿನ ವಿಕಾಸವೂ ಇದೆ, ಪ್ರಗತಿ ಅಂತಕ್ಕಂಥದ್ದು ಇದೆ. ಆದರೆ ಆಧುನಿಕತೆ, ಯಂತ್ರವಿಜ್ಞಾನದ ಬೆಳವಣಿಗೆ, ಹೊಸ ಬಗೆಯ ಕಲಿಕೆಯ ಕ್ರಮ ಇವೆಲ್ಲವೂ ಸಹ ಮನುಷ್ಯನನ್ನು ಈ ಸುಂದರ ಅನುಭವದಿಂದ ವಂಚಿತನನ್ನಾಗಿ ಮಾಡುತ್ತಿವೆ. ಹಾಗಾಗಿ ಪ್ರಕೃತಿಯ ಜೊತೆಗಿನ ನಿರಂತರ ಅನುಸಂಧಾನದ ಮೂಲಕ ಬದುಕಿನ ಬೆಳಗುಜಾವವಾಗಿರುವ ಯೌವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಎಂಬ ಸಂದೇಶವನ್ನು ಇಲ್ಲಿ ಕವಿ ನಿರೂಪಿಸಿರುವ ರೀತಿ ವಿಶಿಷ್ಟವಾದುದು. ಇಂಗ್ಲಿಷ್ನ ಸಾನೆಟ್ಗೆ ಸಮವಾದಿಯಾಗಿ ಬಂದ ಕನ್ನಡದ ಸುನೀತ ಪ್ರಕಾರಗಳಲ್ಲಿ ಈ ಕವನ ಒಂದು ಅತಿ ಮುಖ್ಯವಾಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಮೊದಲನೇ ಒಂದು ಪದ್ಯ, ಹೇಳು ಚಿನ್ನ ಬೆಳಗಾಯ್ತು ಹಣ್ಣ ಮೂಡಲವ ಕರೆಯ ತಣ್ಣ, ಏಳು ಚಿನ್ನ ಬೆಳಗಾಯ್ತು ಹಣ್ಣ ಮೂಡಲವ ತೆರೆಯ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗುಲಿ ಹೊದು ಬಾನ ಬಣ್ಣ,
ಜೇನ್ನೊಣದ ಎದೆಗೆ ಹೂಬಾಣ ಓಡಿ ಜುಮ್ಮೆಂದು ಬಿಟ್ಟ ಮಾರ. ಗುಡಿಗೋಪುರಕ್ಕೂ ಬಲೆ ಬೀಸಿ ಬಂದ ಹಗೋ ಬೆಳಕು ಬೇಟೆಗಾರ. ಏಳು ಚಿನ್ನ ಬೆಳಗಾಯ್ತು ಹಣ್ಣ ಮೂಡಲವ ತೆರೆಯ ಕಣ್ಣ. ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಲು ಹೊದು ಬಾನ ಬಣ್ಣ. ಜೇನ್ನೊಣದ ಎದೆಗೆ ಹೂಬಾಣ ಓಡಿ ಜುಮ್ಮೆಂದು ಬಿಟ್ಟ ಮಾರ. ಗುಡಿಗೋಪುರಕ್ಕೂ ಬಲೆ ಬೀಸಿ ಬಂದ ಹಗೋ ಬೆಳಕು ಬೇಟೆಗಾರ. ನಿಶೆ ಇಳಿದು ವಶೆಯ ಎಳೆನಗೆಯ ಬಗೆಗೆ ಸೋತಿರಲು ಜಗವು ಸವಿಗೆ. ಕಣ್ಣೆದುರು ಬಂದು ಕಟ್ಟಿತ್ತು ಕನಸು ಕೂಗಂದು ಬಂತು ಕಿವಿಗೆ. ಮಕ್ಕಳಿರ ಕೇಳಿ ರಸ ಕುಡಿಯಲೇಲಿ ಉಸಿನಿದ್ದೆಗಿದ್ದೆ ಸಾಕು. ಈ ತುಂಬಿ ಬಾಳು ತುಂಬಿರುವ ತನಕ ತುಂತುಂಬಿ ಕುಡಿಯಬೇಕು. ನಿಶೆ ಇಳಿದು ಉಷೆಯ ಎಳನಗೆಯ ಬಗೆಗೆ ಸೋತಿರಲು ಜಗವು ಸವಿಗೆ. ಕಣ್ಣೆದುರು ಬಂದು ಕಟ್ಟಿತ್ತು ಕನಸು ಕೂಗಂದು ಬಂತು ಕಿವಿಗೆ. ಮಕ್ಕಳಿರ ಕೇಳಿ ರಸ ಕುಡಿಯಲೇಲಿ ಉಸಿನಿದ್ದೆಗಿದ್ದೆ ಸಾಕು. ಈ ತುಂಬಿ ಬಾಳು ತುಂಬಿರುವ ತನಕ ತುಂತುಂಬಿ ಕುಡಿಯಬೇಕು. ಯಾವಾಗ ಕೋಳಿ ಕೂಗಿಹದು ಏಳಿ ತಡವೇಕೆ ಪಾನ ಕೇಳಿ. ಮೊದಲಾಗಲೀಗ ಅಂಗಡಿಯ ಕದವ ಈ ಕ್ಷಣಿಯ ತೆರೆಯ ಹೇಳಿ. ಜೀವನದ ನಿಧಿಗೆ ಸೆಳವಿಹದು ಮರಣ ಬಂದೀತು ಕ್ಷಣವು ಉರುಳಿ. ಹೋದವರು ತಿರುಗಿ ಬಂದ್ಯಾರ ಅವರು ಬರಲಿಕ್ಕ ಇಲ್ಲ ಮರಳಿ. ಯಾವಾಗಲೋ ಕೋಳಿ ಕೂಗಿಹದು ಏಳಿ ತಡವೇಕೆ ಪಾನ ಕೇಳಿ. ಮೊದಲಾಗಲೀಗ ಅಂಗಡಿಯ ಕದವ ಈ ಕ್ಷಣಿಯ ತೆರೆಯ ಹೇಳಿ. ಜೀವನದ ನಿಧಿಗೆ ಸೆಳವಿಹದು ಮರಣ ಬಂದೀತು ಕ್ಷಣವು ಉರುಳಿ. ಹೋದವರು ತಿರುಗಿ ಬಂದ್ಯಾರು ಅವರು ಬರಲಿಕ್ಕೂ ಇಲ್ಲ ಮರಳಿ. ಬಾನ್ವಗರಲುಂಟು ಮರಚಿಗರಲುಂಟು ಬರಲುಂಟೆ ಸುಗ್ಗಿ ಮತ್ತೆ. ಬಾನ್ವಗರಲುಂಟು ಮರಚಿಗರಲುಂಟು ಬರಲುಂಟು ಸುಗ್ಗಿ ಮತ್ತೆ. ಮುಳುಗಿರಲಿ ಮುಪ್ಪು ಚಿಂತನೆದಿತಾನು ಅರಿಯಕ್ಕೆ ಬೇರೆ ಒತ್ತೆ. ಮುಳುಗಿರಲಿ ಮುಪ್ಪು ಚಿಂತನೆದಿತಾನು ಅರಿಯಕ್ಕೆ ಬೇರೆ ಒತ್ತೆ. ಏಳು ಚಿನ್ನ ಬೆಳಗಾಯ್ತು ಹಣ್ಣ ಮೂಡಲವ ತೆರೆಯ ಕಣ್ಣ. ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗುಲು ಹುದು ಬಾನ ಬಣ್ಣ. ಜೇನ್ನೊಣದ ಎದೆಗೆ ಹೂಬಾಣ ಊಡಿ ಜುಮ್ಮೆಂದು ಬಿಟ್ಟ ಮಾರ. ಗುಡಿಗೋಪುರಕ್ಕೂ ಬಲೆ ಬೀಸಿ ಬಂದ ಹಗೋ ಬೆಳಕು ಬೇಟೆಗಾರ. ಇದು ಅದೊಂದು ಗೀತೆ. ಇಲ್ಲಿ ಗಮನಿಸಬೇಕು, ಮೊದಲನೇ ಒಂದು ಪದ್ಯಭಾಗ ಏಳು ಚಿನ್ನ ಬೆಳಗಾಯ್ತು ಹಣ್ಣ ಮೂಡಲವ ತೆರೆಯ ಕಣ್ಣ ಅಂತ. ಇಲ್ಲಿ ಮಲಗಿ ನಿದ್ರಿಸುತ್ತಿರತಕ್ಕಂತಹ ಒಂದು ಮಕ್ಕಳಿಗೆ ಬೆಳಗಿನ ಒಂದು ಮಹತ್ವವನ್ನು ಯಾವ ರೀತಿ ಅದರ ಒಂದು ದಿವ್ಯತೆ ಅಥವಾ ಭವ್ಯಗಳನ್ನು ಅನುಭವವನ್ನು ಯಾವ ರೀತಿ ಹೇಳ್ತಾ ಇರ್ತಕ್ಕಂಥದ್ದು. ಏಳು ಚಿನ್ನ ಬೆಳಗಾಯ್ತು ಹಣ್ಣ ಮೂಡಲವ ತೆರೆಯ ಕಣ್ಣ ಅಂತ. ಕವಿ ಇಲ್ಲಿ ಬೆಳಕನ್ನು ಸೂಚಿಸುತ್ತಾ ಎದ್ದೇಳಿರೆಂದು ಚಿಕ್ಕವರಿಗೂ ಸಹ ದೊಡ್ಡವರಿಗೂ ಹೇಳುತ್ತಾರೆ. ಅಂದರೆ ಇಲ್ಲಿ ಕವಿ ದ ರಾ ಬೇಂದ್ರೆ ಈ ಬೆಳಗನ್ನು ಅಥವಾ ಬೆಳಕನ್ನು ಸೂಚಿಸುತ್ತಾ ಎದ್ದೇಳಿರೆಂದು ಇಲ್ಲಿ ಚಿಕ್ಕವರಿಗೂ ಸಹ ದೊಡ್ಡವರಿಗೂ ಹೇಳುತ್ತಾರೆ. ಅಲ್ಲಿ ಯಾವ ರೀತಿ ಏಳು ಚಿನ್ನ ಅಂದರೆ ಏಳು ಚಿನ್ನ ಚಿನ್ನ ಅಂತಂದರೆ ಇಲ್ಲಿ ಮಗುವನ್ನು ಪ್ರೀತಿಯಿಂದ ಇಲ್ಲಿ ದ ರಾ ಬೇಂದ್ರೆ ಚಿನ್ನ ಅಂತ ಮಾತನಾಡ್ತಾರೆ ನೋಡಿ. ಏಳು ಚಿನ್ನ ಏಳು ಮಗುವೇ ಹೇಳಿ, ಯಾಕಂದರೆ ಹಣ್ಣ ಮೂಡಲವ ತೆರೆಯ ಕಣ್ಣ ಅಂತ. ಹಣ್ಣ ಆಗಿರ್ತಕ್ಕಂಥವನು ಈಗಾಗಲೇ ಪೂರ್ವ ದಿಕ್ಕಿನಲ್ಲಿ ಕಣ್ಣನ್ನು ತೆರೆದಿದ್ದಾನೆ. ಅಂದರೆ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಆಗಿರ್ತಕ್ಕಂಥವನು, ಅಣ್ಣ ಅಂದರೆ ಇಲ್ಲಿ ಸೂರ್ಯ ಆಗಿರ್ತಕ್ಕಂಥವನು ಉದಯಿಸಿದ್ದಾನೆ. ಅಂದರೆ ಏಳು ಚಿನ್ನ ಬೆಳಗಾಯಿತು, ಏಳು ಅಣ್ಣ ಆಗಿರ್ತಕ್ಕಂತಹ ಸೂರ್ಯ ಈಗಾಗಲೇ ಪೂರ್ವ ದಿಕ್ಕಿನಲ್ಲಿ ಮೂಡಿ ಬಂದಿದ್ದಾನೆ. ಅಂದರೆ ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಿದ್ದಾನೆ ಅಥವಾ ಪೂರ್ವ ದಿಕ್ಕಿನಲ್ಲಿ ಕಣ್ಣನ್ನು ತೆರೆದಿದ್ದಾನೆ. ಹಾಗಾಗಿ ಆ ಪೂರ್ವ ದಿಕ್ಕಿನಲ್ಲಿ ಕಣ್ಣನ್ನು ತೆರೆದಿರುವುದರ ಮುಖಾಂತರ ಪ್ರಕಾಶ ಅಂತಕ್ಕಂಥದ್ದು ಮೂಡಿದೆ. ಪ್ರಕಾಶ ಅಂತಕ್ಕಂಥದ್ದು ಮೂಡಿದೆ ನೋಡಿ, ಗಮನಿಸಿ. ಏಳು ಚಿನ್ನ ಬೆಳಗಾಯ್ತು ಹಣ್ಣ ಮೂಡಲವ ತೆರೆಯ ಕಣ್ಣ ಅಂತ. ಅಂದರೆ ಇಲ್ಲಿ ದ ರಾ ಬೇಂದ್ರೆ ಆಗಿರ್ತಕ್ಕಂಥವರು ಬೆಳಗಿನ ಸಮಯದಲ್ಲಿ ಮಲಗಿ ನಿದ್ರಿಸುತ್ತಿರುವಂತಹ ಚಿಕ್ಕವರಿಗೂ ದೊಡ್ಡವರಿಗೂ ಸಹ ಈ ಮಾತನ್ನು ಹೇಳ್ತಾ ಇದ್ದಾನೆ. ಏಳು ಚಿನ್ನ ಏಳು ಮಗುವೇ ಹೇಳಿ, ಅಣ್ಣ ಆಗಿರ್ತಕ್ಕಂತಹ ಸೂರ್ಯ ಪೂರ್ವ ದಿಕ್ಕು ಕಣ್ಣು ತೆರೆದಿದೆ. ಪೂರ್ವ ದಿಕ್ಕು ಅಂತಕ್ಕಂಥದ್ದು ಕಣ್ಣು ತೆರೆದಿದೆ. ಆ ಪೂರ್ವ ದಿಕ್ಕು ಕಣ್ಣನ್ನು ತೆರೆದು ಇಲ್ಲಿ ಪ್ರಕಾಶ ಅಂತಕ್ಕಂಥದ್ದು ಮೂಡಿದೆ. ಪ್ರಕಾಶ ಅಂತಕ್ಕಂಥದ್ದು ಮೂಡಿದೆ. ಅದರ ಜೊತೆಗೆ
ನಕ್ಷತ್ರ ಜಾರಿ ತಮವೆಲ್ಲ ಸೋರಿ. ಅಂದರೆ ಯಾವಾಗ ಆ ಸೂರ್ಯ ಆಗಿರ್ತಕ್ಕಂತಹ ಪ್ರಕಾಶ ಅಂತಕ್ಕಂಥದ್ದು ಬಂತೋ, ಆ ಸೂರ್ಯನ ಪ್ರಕಾಶ ಬೆಳಕು ಅಂತಕ್ಕಂಥದ್ದು ಉದಯಿಸ್ತು, ಆ ಸೂರ್ಯನ ಪ್ರಕಾಶಕ್ಕೆ ನಕ್ಷತ್ರಗಳೆಲ್ಲ ಜಾರಿ, ನಕ್ಷತ್ರಗಳೆಲ್ಲ ಕಣ್ಮರಿಯಾಗಿ ತಮವೆಲ್ಲ ಸೋರಿ. ತಮ ಅಂತಂದಲ್ಲಿ ಕತ್ತಲು ಅಂತಕ್ಕಂಥದ್ದು, ಸೋರಿ ಅಂದರೆ ದೂರವಾಗಿ, ಅಂದರೆ ರಾತ್ರಿ ಅಂತಕ್ಕಂಥದ್ದು ಕಳೆದು ಕತ್ತಲೆಲ್ಲ ಅಂತಕ್ಕಂಥದ್ದು ದೂರ ಹೋಗಿ ಅಂತಂದರೆ ನಕ್ಷತ್ರಗಳು ಅಂತಕ್ಕಂಥದ್ದು ಕಣ್ಮರಿಯಾಗಿ ಇಲ್ಲಿ ರಾತ್ರಿ ಅಂತಕ್ಕಂಥದ್ದು ಕಳೆದು ದೂರವಾಗಿ ಆಕಾಶದ ಬಣ್ಣ ಅಂತಕ್ಕಂಥದ್ದು ಪ್ರಕಾಶಿಸ್ತಾ ಇದೆ. ಆಕಾಶದ ಬಣ್ಣ ಅಂತಕ್ಕಂಥದ್ದು ಪ್ರಕಾಶಿಸ್ತಾ ಇದೆ. ಅಂದರೆ ಇಲ್ಲಿ ಏಳು ಚಿನ್ನ ಬೆಳಗಾಯಿತು ಹಣ್ಣ ಮೂಡಲವ ತೆರೆಯ ಕಣ್ಣ. ಏಳು ಚಿನ್ನ ಬೆಳಗಾಯಿತು, ಈಗಾಗಲೇ ಹಣ್ಣ ಆಗಿರ್ತಕ್ಕಂಥ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಉದಯಿಸಿದ್ದಾನೆ. ಆಕಾಶದ ಬಣ್ಣ ಅಂತಕ್ಕಂಥದ್ದು ಪ್ರಕಾಶಿಸ್ತಾ ಇದೆ. ಆಕಾಶದ ಬಣ್ಣ ಅಂತಕ್ಕಂಥದ್ದು ಪ್ರಕಾಶಿಸ್ತಾ ಇದ್ದಂಗೆ ಇಲ್ಲಿ ನಕ್ಷತ್ರಗಳೆಲ್ಲ ಕಣ್ಮರಿಯಾಗಿ ಕತ್ತಲು ಅಂತಕ್ಕಂಥದ್ದು ದೂರವಾಗಿ ಆಕಾಶದ ಬಣ್ಣ ಅಂತಕ್ಕಂಥದ್ದು ಪ್ರಕಾಶಿಸ್ತಾ ಇದೆ. ಆಕಾಶದ ಬಣ್ಣ ಅಂತಕ್ಕಂಥದ್ದು ಪ್ರಕಾಶಿಸ್ತಾ ಇದೆ. ಯಾಕೆಂದರೆ ನೋಡಿ, ಜೇನುನೊಣದ ಎದೆಗೆ ಹೂಬಾಣ ಹೂಡಿ ಜುಮ್ಮೆಂದು ಬಿಟ್ಟ ಮಾರ ಅಂತ. ಅಂದರೆ ಇಲ್ಲಿ ಈಗಾಗಲೇ ಆ ಮಾರ ಆಗಿರ್ತಕ್ಕಂಥ ಮನ್ಮಥ ಆಗಿರ್ತಕ್ಕಂಥ ಅವನು ಬಾಣವನ್ನು ಬಿಟ್ಟಿರಬೇಕು. ಏಕೆಂದರೆ ಇಲ್ಲಿ ಮೂಡಣದಲ್ಲಿ ಬೆಳಕು ಅಂತಕ್ಕಂಥದ್ದು ಹರಿಯುತ್ತಿದೆ. ಜೇನುನೊಣದ ಎದೆಗೆ ಹೂಬಾಣ ಹೂಡಿ ಜುಮ್ಮೆಂದು ಬಿಟ್ಟ ಮಾರ ಅಂತ. ಅಂದರೆ ಇಲ್ಲಿ ಬೆಳಕು ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇದೆ. ಜೇನುನೊಣದ ಎದೆಗೆ ಹೂಬಾಣವನ್ನು ಹೂಡಿ ಜುಮ್ ಎಂದು ಬಾಣವನ್ನು ಮನ್ಮಥನು ಬಿಟ್ಟಿರಬೇಕು. ಏಕೆಂದರೆ ಮೂಡಣದಲ್ಲಿ ಬೆಳಕು ಅಂತಕ್ಕಂಥದ್ದು ಹರಿಯುತ್ತಿರುವಂತೆ ಇಲ್ಲಿ ದುಂಬಿಗಳು ಗುಯ್ ಎಂದು ಜೇಂಕಾರದೊಂದಿಗೆ ಮಧುವನ್ನು ಹರಿಸಿ ಹೊರಟಿರಬೇಕು. ಹಾಗಾಗಿ ಗುಡಿ ಗೋಪುರಕ್ಕೂ ಬಲೆಯನ್ನ ಬೀಸಿ ಬಂದಿದ್ದಾನೆ ಬೆಳಕು ಬೇಟೆಗಾರನಾಗಿರ್ತಕ್ಕಂಥ ಸೂರ್ಯ. ಹಾಗಾಗಿ ಹೇಳು ಚಿನ್ನ ಹೇಳು ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಏಳು ಚಿನ್ನ ಬೆಳಗಾಯ್ತು ಹೇಳು ಅಣ್ಣ ಮೂಡಲವ ತೆರೆಯ ಕಣ್ಣ ಅಂತಂದ್ರೆ, ಏಳು ಚಿನ್ನ ಬೆಳಕು ಹರಿದಿದೆ, ಅಣ್ಣ ಆಗಿರ್ತಕ್ಕಂಥ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಮೂಡಿ ಬಂದಿದ್ದಾನೆ. ಹಾಗಾಗಿ ರಾತ್ರಿಯಲ್ಲಿ ಕಾಣುತ್ತಿದ್ದಂಥ ನಕ್ಷತ್ರಗಳೆಲ್ಲ ಕಣ್ಮರೆಯಾಗಿ ಕತ್ತಲು ಅಂತಕ್ಕಂಥ ದೂರವಾಗಿ ಆಕಾಶದ ಬಣ್ಣ ಅಂತಕ್ಕಂಥದ್ದು ಪ್ರಕಾಶಿಸ್ತಾ ಇದೆ. ಮಾರ ಅಥವಾ ಮನ್ಮಥ ಜೇನ್ನೊಣವೆಂಬ ಬಿಲ್ಲನ್ನು ಹಿಡಿದು ಹೂ ಬಾಣವನ್ನು ಹೂಡಿ ಜುಮ್ ಎಂದು ಬಾಣವನ್ನು ಬಿಟ್ಟಿರಬೇಕು. ಹಾಗಾಗಿ ಈ ಮಧುವನ್ನು ಹರಿಸುತ್ತಾ ಹೊರಟಿರಬೇಕು. ಈ ಜೇನ್ನೊಣಗಳೆಲ್ಲ ಮಧುವನ್ನು ಹರಿಸುತ್ತಾ ಹೊರಟಿರಬೇಕು. ಈ ದುಂಬಿಗಳಾಗಿರ್ತಕ್ಕಂಥ ಗುಯ್ ಎಂದು ಝೇಂಕಾರದೊಂದಿಗೆ ಹೊರಟಿರಬೇಕು. ಹಾಗಾಗಿ ಗುಡಿ ಗೋಪುರಗಳ ಮೇಲೆಲ್ಲ ಬೆಳಕೆಂಬ ಬೇಟೆಗಾರನ ಆಗಮನ ಅಂತಕ್ಕಂಥದ್ದು ಆಗಿದೆ. ಇನ್ನು ಯಾಕೆ ನೀನು ಉಸಿನಿದ್ದೆಯಲ್ಲೇ ಮಲಗಿದ್ದೀಯಾ ಅಂತ ಹೇಳ್ಬಿಟ್ಟು ಇಲ್ಲಿ ಮಲಗಿ ನಿದ್ದಿಸ್ತಾ ಇರ್ತಕ್ಕಂತಹ ಮಕ್ಕಳಿಗೆ ಎಚ್ಚರಿಕೆಯನ್ನು ಕೊಡ್ತಾನೆ ದಾರ ಬೇಂದ್ರೆ. ಅದನ್ನೇ ಏಳು ಚಿನ್ನ ಬೆಳಗಾಯ್ತು ಹಣ್ಣ ಮೂಡಲವ ತೆರೆಯ ಕಣ್ಣ. ಅಂದರೆ ಏಳು ಚಿನ್ನ ಬೆಳಕು ಅಂತಕ್ಕಂಥದ್ದು ಹರಿದಿದೆ. ಅಣ್ಣ ಆಗಿರ್ತಕ್ಕಂಥವನು ಪೂರ್ವ ದಿಕ್ಕಿನಲ್ಲಿ ಉದಯಿಸಿದ್ದಾನೆ, ಅಂದರೆ ಪೂರ್ವ ದಿಕ್ಕಿನಲ್ಲಿ ಕಣ್ಣನ್ನು ತೆರೆದಿದ್ದಾನೆ. ಹಾಗಾಗಿ ರಾತ್ರಿಯಲ್ಲಿ ಕಾಣುತ್ತಿದ್ದಂಥ ನಕ್ಷತ್ರಗಳೆಲ್ಲ ಕಣ್ಮರೆಯಾಗಿ ತಮವೆಲ್ಲ ಸೋರಿ ಅಂತಂದರೆ, ತಮ ಅಂದರೆ ಕತ್ತಲು ಅಂತಕ್ಕಂಥದ್ದು, ಅಂಧಕಾರ ಅಂತಕ್ಕಂಥದ್ದು, ಕತ್ತಲು ಅಂತಕ್ಕಂಥದ್ದು ಸೋರಿ ದೂರವಾಗಿ ಮಿಗುಲು ಹಿದು ಬಾನ ಬಣ್ಣ ಅಂದರೆ ಆಕಾಶದ ಬಣ್ಣ ಅಂತಕ್ಕಂಥದ್ದು ಪ್ರಕಾಶಿಸ್ತಾ ಇದೆ ಅಂತ. ಯಾವಾಗ ಸೂರ್ಯ ಆಗಿರ್ತಕ್ಕಂಥ ಉದಯಿಸ್ತಾ ಇದ್ದಾನೋ, ಆ ಸೂರ್ಯ ಆಗಿರ್ತಕ್ಕಂಥ ಉದಯಿಸುತ್ತಿದ್ದಂತೆ ರಾತ್ರಿಯಲ್ಲಿ ಕಾಣ್ತಾ ಇದ್ದಂಥ ಮಿಣ ಅಂತ ಕಾಣ್ತಾ ಇದ್ದಂತಹ ನಕ್ಷತ್ರಗಳೆಲ್ಲ ಕಣ್ಮರೆಯಾಗಿ ಏನು ಕಾಣಿಸುತ್ತೆ, ಕತ್ತಲು ಅಂತಕ್ಕಂಥ ದೂರವಾಗಿ ಆಕಾಶದ ಬಣ್ಣ ಅಂತಕ್ಕಂಥದ್ದು ಪ್ರಕಾಶಿಸ್ತಾ ಇರುತ್ತೆ. ಆಕಾಶದ ಬಣ್ಣ ಅಂತಕ್ಕಂಥದ್ದು ಪ್ರಕಾಶಿಸ್ತಾ ಇರುತ್ತೆ. ಈ ಜೇನ್ನೊಣದ ಎದೆಗೆ ಹೂ ಬಾಣವನ್ನು ಹೂಡಿ ಜುಮ್ ಎಂದು ಬಿಟ್ಟ ಮಾರ ಅಂದರೆ ಇಲ್ಲಿ ಮಾರ ಅಥವಾ ಮನ್ಮಥ ಜೇನ್ನೊಣವೆಂಬ ಬಿಲ್ಲನ್ನು ಹಿಡಿದು ಹೂ ಬಾಣವನ್ನು ಹೂಡಿರಬೇಕು. ಹಾಗಾಗಿಯೇ ಇವೆಲ್ಲ ಗುಡಿ ಗೋಪುರಕ್ಕೂ ಬಲೆ ಬೀಸಿ ಬಂದ ಹಗೋ ಬೆಳಕು ಬೇಟೆಗಾರ ಅಂದರೆ ಗುಡಿ ಗೋಪುರಗಳ ಮೇಲಿಲ್ಲ ಬೆಳಕೆಂಬ ಬೇಟೆಗಾರನ ಆಗಮನ ಅಂತಕ್ಕಂಥದ್ದು ಆಗಿದೆ. ಹಾಗಾಗಿ ಹೇಳು ಚಿನ್ನ ಹೇಳು, ನೀನು ಇನ್ನೂ ಏಕೆ ಉಸಿನಿದ್ದೆಯಲ್ಲೇ ಮಲಗಿದೀಯಾ ಅಂತ ಇಲ್ಲಿ ಮಲಗಿ ನಿದ್ದಿಸ್ತಾ ಇರತಕ್ಕಂತಹ ಮಕ್ಕಳಿಗೆ
ಇಲ್ಲಿ ಎಚ್ಚರಿಕೆಯನ್ನು ಕೊಡ್ತಾರೆ ಅಂತಕ್ಕಂಥದ್ದು. ಅದನ್ನೇ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಇಲ್ಲಿ ಹೇಳು ಚಿನ್ನ, ಹೇಳು ಮಗುವೆ, ಹೇಳಿ. ಯಾಕೆಂದರೆ ಅಣ್ಣ ಆಗಿರ್ತಕ್ಕಂಥದ್ದು ಪೂರ್ವ ದಿಕ್ಕನ ಕಣ್ಣು ತೆರೆದಿದೆ, ಪ್ರಕಾಶ ಅಂತಕ್ಕಂಥದ್ದು ಮೂಡಿದೆ, ನಕ್ಷತ್ರಗಳಂತಕ್ಕಂಥದ್ದು ಜಾರಿ, ನಕ್ಷತ್ರಗಳಂತಕ್ಕಂಥದ್ದು ಜಾರಿ ಅಂದರೆ ಕಣ್ಮರೆಯಾಗಿ ತಮವೆಲ್ಲ ಸೋರಿ ಅಂತಂದ್ರೆ ಇಲ್ಲಿ ಕತ್ತಲೆಲ್ಲ ಅಂತಕ್ಕಂಥದ್ದು ದೂರವಾಗಿ ಇಲ್ಲಿ ಹಣ್ಣ ಆಗಿರ್ತಕ್ಕಂತಹ ಆ ಆಕಾಶದ ಬಣ್ಣ ಅಂತಕ್ಕಂಥದ್ದು ಹೆಚ್ಚಾಗುತ್ತಲ ಇದೆ. ಆಕಾಶದ ಬಣ್ಣ ಅಂತಕ್ಕಂಥದ್ದು ಹೆಚ್ಚಾಗುತ್ತಲೇ ಇದೆ. ಹಾಗಾಗಿ ಜೇನ್ನೊಣದ ಎದೆಗೆ ಹೂ ಬಾಣವನ್ನು ಹೂಡಿ ಜುಮ್ ಎಂದು ಮನ್ಮಥನು ಬಾಣವನ್ನು ಬಿಟ್ಟಿರಬೇಕು. ಯಾಕೆಂದರೆ ಮೂಡಣದಲ್ಲಿ ಬೆಳಕು ಅಂತಕ್ಕಂಥದ್ದು ಹರಿಯುತ್ತಿದ್ದಂತೆ, ಇಲ್ಲಿ ಮೂಡಣದಲ್ಲಿ ಬೆಳಕು ಅಂತಕ್ಕಂಥದ್ದು ಹರಿಯುತ್ತಿದ್ದಂತೆ ದುಂಬಿಗಳು ಗುಯ್ ಎಂದು ತಮ್ಮ ಜೈಂಕಾರದೊಂದಿಗೆ ಮಧುರವನ್ನು ಹರಿಸಿ ಹೊರಟಂತಿರುವೆ. ಗುಡಿ ಗೋಪುರಕ್ಕೂ ಸಹ ಬೆಳಕಿನ ಬಲೆಯನ್ನು ಬೀಸಿ ಬಂದಿದ್ದಾನೆ ಬೆಳಕು ಬೇಟೆಗಾರನಾಗಿರ್ತಕ್ಕಂಥ ಸೂರ್ಯ. ಹಾಗಾಗಿ ಹೇಳು ಚಿನ್ನ, ಹೇಳು ಅಂತ ಇಲ್ಲಿ ಹೇಳ್ತಾನೆ. ಅಂದರೆ ಇಲ್ಲಿ ಬೇಟೆಗಾರ ಯಾರು ಅಂತ ಕೇಳ್ತಾನೆ, ಬೆಳಕು ಬೇಟೆಗಾರ. ಇಲ್ಲಿ ಅರ್ಥ ಅಂತಕ್ಕಂಥದ್ದು ತುಂಬ ಸುಲಭವಾಗಿ ನೀವು ಈ ಪದ್ಯವನ್ನೇ ನೀವು ವಿವರಣೆ ಮಾಡಿಬಿಡ್ಬೋದು. ಇದನ್ನು ಎಲ್ಲೂ ಇಲ್ಲ, ಈ ಪದಗಳಿಗೆ ಅರ್ಥ ಅಂತಕ್ಕಂಥದ್ದು ಗೊತ್ತಾದರೆ ಸಾಕು ನಿಮಗೆ. ಇಲ್ಲಿ ಇಲ್ಲಿ ಚಿನ್ನ ಅಂದರೆ ಮಗುವೆ ಅಂತ, ಅಣ್ಣ ಅಂದರೆ ಸೂರ್ಯ, ಅಣ್ಣ ಅಂದರೆ ಇಲ್ಲಿ ಸೂರ್ಯ, ಮೂಡಲ ಅಂದರೆ ಇಲ್ಲಿ ಪೂರ್ವ ಅಂತಕ್ಕಂಥದ್ದು, ತೆರೆಯ ಕಣ್ಣ ಅಂತಂದರೆ ಕಣ್ಣನ್ನು ತೆರೆದಿದ್ದಾನೆ ಅಂತ. ಹೇಳು ಚಿನ್ನ, ಬೆಳಗಾಯಿತು, ಹೇಳು, ಅಣ್ಣ ಆಗಿರ್ತಕ್ಕಂಥ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಮೂಡಿ ಬಂದಿದ್ದಾನೆ. ಹಾಗಾಗಿ ರಾತ್ರಿಯಲ್ಲಿ ಕಾಣುತ್ತಿದ್ದಂಥ ನಕ್ಷತ್ರಗಳೆಲ್ಲ ಜಾರಿ ಕಣ್ಮರೆಯಾಗಿ ತಮವೆಲ್ಲ ಸೋರಿ ಕತ್ತಲು ಅಂತಕ್ಕಂಥ ದೂರವಾಗಿ ಆಕಾಶದ ಬಣ್ಣ ಅಂತಕ್ಕಂಥದ್ದು ಪ್ರಕಾಶಿಸುತ್ತಿದೆ. ಆಕಾಶದ ಬಣ್ಣ ಅಂತಕ್ಕಂಥದ್ದು ಪ್ರಕಾಶಿಸುತ್ತಿದೆ. ಮಾರ ಅಥವಾ ಮನ್ಮಥ ಜೇನ್ನೊಣವೆಂಬ ಬಿಲ್ಲನ್ನು ಹಿಡಿದು ಹೂಬಾಣ ಹೂಡಿ ಜುಮ್ ಎಂದು ಬಾಣವನ್ನು ಬಿಟ್ಟಿರಬೇಕು. ಹಾಗಾಗಿ ಗುಡಿ ಗೋಪುರಗಳ ಮೇಲೆಲ್ಲ ಬೆಳಕೆಂಬ ಬೇಟೆಗಾರನ ಆಗಮನ ಅಂತಕ್ಕಂಥದ್ದು ಆಗಿದೆ. ಬೆಳಕೆಂಬ ಬೇಟೆಗಾರ ಅಂದರೆ ಇಲ್ಲಿ ಯಾರು? ಬೆಳಕೆಂಬ ಬೇಟೆಗಾರನ ಸೂರ್ಯನ ಆಗಮನ ಅಂತಕ್ಕಂಥದ್ದು ಆಗಿದೆ. ಹಾಗಾಗಿ ಹೇಳು ಚಿನ್ನ, ಹೇಳು, ಬೆಳಗಾಯಿತು, ಹೇಳು ಅಂತ ಹೇಳ್ಬಿಟ್ಟು ಮಲಗಿ ನಿದ್ರಿಸ್ತಾ ಇರ್ತಕ್ಕಂತಹ ಮಕ್ಕಳಿಗೆ ಇಲ್ಲಿ ಎಚ್ಚರಿಕೆ ಗಂಟೆಯನ್ನು ಬಾರಿಸ್ತಾರೆ. ಯಾರಪ್ಪ ಅಂತಂದರೆ ದ.ರಾ. ಬೇಂದ್ರೆ ಆಗಿರ್ತಕ್ಕಂಥವರು. ಇನ್ನು ನಿಶೆಳಿದು ಉಷೆಯ ಎಳನಗಿಯ ಬಗೆಗೆ ಸೋತಿರಲು ಜಗವು ಸಬಗೆ, ಕಣ್ಣೆದುರು ಒಂದು ಕಟ್ಟಿತ್ತು ಕನಸು ಕೂಗೊಂದು ಬಂತು ಕಿವಿಗೆ, ಮಕ್ಕಳಿರ ಕೇಳಿ ರಸ ಕುಡಿಯಲೇಲಿ ಉಸಿನಿದ್ದೆಗಿದ್ದೆ ಸಾಕು, ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು ಅಂದ. ಇಲ್ಲಿ ರಾತ್ರಿ ಅಂದರೆ ನಿಶೆ ಅಂತಂದರೆ ಇಲ್ಲಿ ನಿಶೆ ಅಂತಂದರೆ ರಾತ್ರಿ, ಉಷೆ ಅಂತಂದರೆ ಇಲ್ಲಿ ಮುಂಜಾವು ಅಂತ ಕರಿತೀವಿ. ಇಲ್ಲಿ ನಿಶೆ ಅಂತಂದರೆ ರಾತ್ರಿ, ಉಷೆ ಅಂತಂದರೆ ಮುಂಜಾವು ಅಂತ ಇಲ್ಲಿ ಗಮನಿಸಿ. ರಾತ್ರಿಯ ಮಂಪರು ಅಂತಕ್ಕಂಥದ್ದು ಕಳೆದು, ರಾತ್ರಿಯ ಮಂಪರು ಅಂತಕ್ಕಂಥದ್ದು ಕಳೆದು ಮುಂಜಾವಿನ ಉಷೆ ಕಾಲದ ಎಳೆ ಬಿಸಿಲಿಗೆ ಈ ನಗೆಯ ಎಳೆ ಬಿಸಿಲಿನ ನಗೆಯ ರೀತಿಗೆ ಅದರ ಸವಿಗೆ ಈ ಜಗತ್ತೇ ಸೋತಿರುವಾಗ ಕಣ್ಣೆದುರು ಕನಸೊಂದು ಬಂದು ಕಟ್ಟಿತ್ತು ಎಂದು ಕವಿ ಹೇಳುತ್ತಾರೆ. ಅದರ ಜೊತೆಗೆ ಕೂಗೊಂದು ಕಿವಿಗೆ ಕೇಳಿಸಿತು. ಅದು ಯಾವುದೆಂದರೆ ಮಕ್ಕಳೇ ಕೇಳಿ ಈ ವಿಶ್ವದ ಅನುಭವದ ಸವಿಸಾರಗಳನ್ನು ಕುಡಿಯುವುದಕ್ಕೆ ಅಥವಾ ಅನುಭವಿಸುವುದಕ್ಕೆ ಹೇಳಿ. ಬೆಳಗಿನ ಜಾವದ ಆಲಸ್ಯದ ನಿದ್ದೆ ಅಥವಾ ಹುಸಿ ನಿದ್ದೆಗಳೆಲ್ಲ ಸಾಕು. ಬೆಳಗಿನ ಜಾವದ ಆಲಸ್ಯದ ನಿದ್ದೆ ಅಥವಾ ಹುಸಿನಿದ್ದೆಗಳೆಲ್ಲ ಸಾಕು. ಇಂತಹ ಜಗವ ತುಂಬಿದ ಬಾಳು ತುಂಬಿರುವ ತನಕ ನಾವು ತುಂಬಿ ಕುಡಿಯಬೇಕು. ಈ ಜಗತ್ತು ತುಂಬ ಸುಂದರವಾಗಿದ್ದು ಮುಂಜಾವಿನ ಈ ಸೌಂದರ್ಯದ ಆಸ್ವಾದನೆಯನ್ನು ನಾವೆಲ್ಲರೂ ಸಹ ತಪ್ಪಿಸಿಕೊಳ್ಳಬಾರದು. ಮೊಗೆದು ತುಂಬಿಸಿಕೊಳ್ಳಿ, ಆಸ್ವಾದಿಸುತ್ತಾ ಎಂದು ಕವಿ ಕರೆ ನೀಡಿದ್ದಾರೆ ಅಂತ. ಇಲ್ಲಿ ಮಕ್ಕಳೇ ಒಂದು ವಿಚಾರ, ನಿಶೆ ಇಳಿದು ವಿಷಯ ಅಂದರೆ ರಾತ್ರಿ ಇಳಿದು ಮುಂಜಾನೆಯ ಸುಂದರವಾದ ನಗುವಿನ ರೀತಿಗೆ ಈ ಜಗವೇ ಸೋತಿರುವಾಗ ಕಣ್ಣೆದುರು
ಕನಸು ಒಂದು ಕಟ್ಟಿತ್ತು, ಕೊನೆಗೆ ಕೂಗೊಂದು ಕಿವಿಗೆ ಕೇಳಿ ಬಂತು. ಏನು ಮಕ್ಕಳೇ ಹೇಳಿ, ಉಸಿನಿದ್ದೆಗಿದ್ದೆ ಬಿಟ್ಟು ಈ ಉಸಿನಿದ್ದೆನ ಬಿಟ್ಟು ಮೇಲೇಳಿ. ಯಾಕೆಂದರೆ ಈ ರಸ ಕುಡಿಯಲು ಹೇಳಿ, ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು ಅಂತ. ಅಂದರೆ ನೀವು ಗಮನಿಸಿದಿರ, ಈ ದುಂಬಿ ಅಂತಕ್ಕಂಥದ್ದು, ಈ ಜೇನ್ನೊಣ ಅಂತಕ್ಕಂಥ ದುಂಬಿ ಅಂತಕ್ಕಂಥದ್ದು ಮಕರಂದವನ್ನು ಹೀರುತ್ತೆ, ನೋಡಿರಬೇಕು. ಸೊ ಒಂದು ಮಕರಂದ ಅಂತಕ್ಕಂಥದ್ದು ಆ ದುಂಬಿಯಲ್ಲಿರ್ತಕ್ಕಂಥ ಮಕರಂದವನ್ನು ಹೀರುತ್ತೆ. ಆ ಮಕರಂದವನ್ನು ಹೀರುವಂತಹ ಸಂದರ್ಭದಲ್ಲಿ ತನಗೆ ಎಷ್ಟು ಸಾಧ್ಯವೋ ಅಷ್ಟು ಮಕರಂದವನ್ನು ಅದು ತುಂಬ ಪ್ರೀತಿಯಿಂದ ಹೀರುತ್ತೆ. ಅದರಲ್ಲಿ ಮಕರಂದ ಇಲ್ಲ ಅಂತಂದರೆ ಮತ್ತೊಂದು ಹೂವನ್ನು ಅರಿಸಿ ಮಕರಂದವನ್ನು ಹೀರೋದಕ್ಕೆ ಅದು ಮುಂದಾಗಿ ಹೋಗುತ್ತೆ. ಅದೇ ರೀತಿಯಾಗಿ ಈ ಯೌವನ ಅಂತಕ್ಕಂಥದ್ದು ನಮಗೆ ಮತ್ತೆ ಬರುವುದು ಇಲ್ಲ. ಹಾಗಾಗಿ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ನಾವು ದಿನನಿತ್ಯದ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಬೇಕು. ಅದನ್ನೇ ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು ಅಂತ ಹೇಳ್ತಾನೆ. ಆ ಮೂಲಕ ಈ ಒಂದು ಜೀವನವನ್ನು ಸಫಲಗೊಳಿಸಿಕೊಳ್ಳಬೇಕು, ಸಾರ್ಥಕಪಡಿಸಿಕೊಳ್ಳಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಮಲಗಿ ನಿದ್ರಿಸ್ತಾ ಇರ್ತಕ್ಕಂತಹ ಮಕ್ಕಳಿಗೆ ಎಚ್ಚರಿಕೆ ಗಂಟೆಯನ್ನು ಬರೆಸ್ತಾನೆ. ನಿಶೆ ಇಳಿದು, ನಿಶೆ ಅಂತಂದರೆ ಇಲ್ಲಿ ರಾತ್ರಿ, ನಿಶೆ ಅಂತಂದರೆ ರಾತ್ರಿ, ಉಷೆ ಅಂತಂದರೆ ಮುಂಜಾವು ಅಂತ ಕರಿತೀವಿ. ಅಂದರೆ ರಾತ್ರಿ ಅಂತಕ್ಕಂಥದ್ದು ಇಳಿದು ಮುಂಜಾನೆಯ ಸುಂದರವಾದ ಎಳ ನಗೆಯ ಬಗೆಗೆ ಈ ಜಗವೇ ಸೋತಿರಲು ಕಣ್ಣೆದುರು ಕನಸೊಂದು ಕಟ್ಟಿತ್ತು, ಕೊನೆಗೆ ಕೂಗೊಂದು ಕಿವಿಗೆ ಕೇಳಿ ಬಂತು. ಅದೇನೆಂದರೆ ಮಕ್ಕಳೇ ಹೇಳಿ, ನಿದ್ದೆಗಿದ್ದೆ ಬಿಟ್ಟು ಹೇಳಿ, ಈ ಆಲಸ್ಯ ಅಂತಕ್ಕಂಥದ್ದು ಮಾಡದೆ ಈ ಬೆಳಗಿನ ಸವಿಸಾರಗಳನ್ನು ಕುಡಿಯುವುದಕ್ಕೆ ಅಥವಾ ಅನುಭವಿಸುವುದಕ್ಕೆ ಹೇಳಿ. ಯಾಕಂದರೆ ಬೆಳಗಿನ ಜಾವದ ಆಲಸ್ಯದ ನಿದ್ದೆ ಅಂತಕ್ಕಂಥದ್ದು ನಿದ್ದೆಗಳೆಲ್ಲ ಸಾಕು. ಇಂತಹ ಜಗದ ತುಂಬಿ ಬಾಳು ತುಂಬಿರುವ ತನಕವೂ ನಾವು ತುಂಬಿ ಕುಡಿಯಬೇಕು. ಈ ಜಗತ್ತು ಅಂತಕ್ಕಂಥದ್ದು ತುಂಬ ಸುಂದರವಾಗಿದ್ದು ಮುಂಜಾವಿನ ಈ ಸುಂದರವಾದ ಆಸ್ವಾದನೆಯನ್ನು ನಾವು ತಪ್ಪಿಸಿಕೊಳ್ಳಬಾರದು. ಮೊಗೆದು ತುಂಬಿಸಿಕೊಳ್ಳಬೇಕು, ಆಸ್ವಾದಿಸಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕವಿ ತಮಗೆ ಕರೆಯನ್ನು ಕೊಟ್ಟಿದ್ದಾರೆ. ಅದನ್ನೇ ನಿಶೆ ಇಳಿದು ಉಷೆಯ, ನಿಶೆ ಅಂತಂದ್ರಲ್ಲಿ ರಾತ್ರಿ, ಉಷೆ ಅಂತಂದ್ರೆ ಮುಂಜಾವು. ಆ ರಾತ್ರಿ ಇಳಿದು ಮುಂಜಾನೆಯ ಸುಂದರವಾದ ಎಳ ನಗೆಯ ಬಗೆಗೆ, ಅಂದರೆ ಎಳ ನಗೆಯ ರೀತಿಗೆ ಈ ಜಗವೇ ಸೋತಿರುವಾಗ ಕಣ್ಣೆದುರು ಕನಸೊಂದು ಕಟ್ಟಿತ್ತು, ಕೊನೆಗೆ ಕೂಗೊಂದು ಕಿವಿಗೆ ಕೇಳಿ ಬಂತು. ಅದೇನೆಂದರೆ ಮಕ್ಕಳೇ ಹೇಳಿ, ನಿದ್ದೆಗಿದ್ದೆ ಸಾಕು, ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು. ಆ ಮುಖಾಂತರ ನಾವು ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು, ಸಫಲಗೊಳಿಸಿಕೊಳ್ಳಬೇಕು ಅಂತ ಹೇಳ್ಬಿಟ್ಟು ಮಲಗಿ ನಿದ್ರಿಸ್ತಾ ಇರತಕ್ಕಂತಹ ಮಕ್ಕಳಿಗೆ ಇಲ್ಲಿ ಎಚ್ಚರಿಕೆ ಗಂಟೆಯನ್ನು ಬಾರಿಸ್ತಾರೆ ದಾರ ಬೇಂದ್ರೆ ಆಗಿರ್ತಕ್ಕಂಥವ್ರು. ಎರಡು ಪದ್ಯಗಳು ಅರ್ಥ ಅಂತಕ್ಕಂಥದ್ದು ಗಮನಿಸಿ. ಏಳು ಚಿನ್ನ ಬೆಳಗಾಯ್ತು ಹಣ್ಣ, ಮೂಡಲವ ತೆರೆಯ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೂರಿ ಮಿಗುಲು ಹೊದಬಾನ ಬಣ್ಣ, ಜೇನ್ನೊಣದ ಎದೆಗೆ ಹೂಬಾಣ ಹೂಡಿ ಜುಮ್ಮೆಂದು ಬಿಟ್ಟ ಮಾರ, ಗುಡಿಗೋಪುರಕ್ಕೂ ಬಲೆ ಬೀಸಿ ಬಂದ ಅಗೋ ಬೆಳಕು ಬೇಟೆಗಾರ. ಏಳು ಚಿನ್ನ ಬೆಳಕು ಹರಿದಿದೆ, ಅಣ್ಣ ಆಗಿರ್ತಕ್ಕಂಥ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಮೂಡಿ ಬಂದಿದ್ದಾನೆ. ಹಾಗಾಗಿ ರಾತ್ರಿಯಲ್ಲಿ ಕಾಣುತ್ತಿದ್ದಂಥ ನಕ್ಷತ್ರಗಳೆಲ್ಲ ಕಣ್ಮರೆಯಾಗಿ ಆಕಾಶದ ಬಣ್ಣ ಅಂತಕ್ಕಂಥದ್ದು ಪ್ರಕಾಶಿಸುತ್ತಿದೆ. ಮಾರ ಅಥವಾ ಮನ್ಮಥ ಜೇನ್ನೊಣವೆಂಬ ಬಿಲ್ಲನ್ನು ಹಿಡಿದು ಹೂಬಾಣಗಳನ್ನು ಹೂಡಿ ಜುಮ್ಮೆಂದು ಬಾಣವನ್ನು ಪ್ರಯೋಗಿಸಿದ್ದಾನೆ. ಅದರ ಪರಿಣಾಮವಾಗಿ ಗುಡಿ ಗೋಪುರಗಳ ಮೇಲೆಲ್ಲ ಬೆಳಕೆಂಬ ಬೇಟೆಗಾರನ ಆಗಮನ ಅಂತಕ್ಕಂಥದ್ದು ಆಗಿದೆ ಅಂತ ಒಂದು ರೀತಿಯಲ್ಲಿ ಹೇಳೋದಾದರೆ, ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಹೇಳಿರೆಂದು ಚಿಕ್ಕವರಿಗೂ ಸಹ ದೊಡ್ಡವರಿಗೂ ಸಹ ಹೇಳುತ್ತಾ, ಹೇಳು ಚಿನ್ನ ಹೇಳು, ಹೇಳು ಮಗುವೆ ಹೇಳಿ, ತಡವೇಕೆ, ಅಣ್ಣ ಆಗಿರ್ತಕ್ಕಂಥ ಸೂರ್ಯ ಪೂರ್ವ ದಿಕ್ಕು ಕಣ್ಣು ತೆರೆದಿದೆ, ಪ್ರಕಾಶ ಅಂತಕ್ಕಂಥದ್ದು ಮೂಡಿದೆ, ನಕ್ಷತ್ರಗಳಂತಕ್ಕಂಥದ್ದು ಜಾರಿ, ನಕ್ಷತ್ರಗಳಂತಕ್ಕಂಥದ್ದು ಕಣ್ಮರೆಯಾಗಿ ಕತ್ತಲೆ ಅಂತಕ್ಕಂಥದ್ದು ಕಳೆದು, ಕತ್ತಳಂತಕ್ಕಂಥದ್ದು ಸೋರಿ ಅಂದರೆ ಕತ್ತಲೆಲ್ಲ ದೂರವಾಗಿ ಆಕಾಶದ ಬಣ್ಣ ಅಂತಕ್ಕಂಥದ್ದು ಹೆಚ್ಚಾಗುತ್ತಲೇ ಇದೆ. ಜೇನ್ನೊಣದ ಎದೆಗೆ ಬಾಣವನ್ನು ಹೂಡಿ ಜುಮ್ ಎಂದು ಮನ್ಮಥನು ಬಾಣವನ್ನು ಬಿಟ್ಟಿರಬೇಕು. ಏಕೆಂದರೆ ಇಲ್ಲಿ ಮೂಡಣದಲ್ಲಿ ಬೆಳಕು ಅಂತಕ್ಕಂಥದ್ದು ಹರಿಯುತ್ತಿರುವಂತೆಯೇ ಇಲ್ಲಿ ದುಂಬಿಗಳು ಗುಯ್ ಎಂದು ಜೇಂಕಾರದೊಂದಿಗೆ ಅಲ್ಲಿ ಮಧುರವನ್ನು ಹರಿಸಿ ಹೊರಟಿರಬೇಕು. ಗುಡಿ ಗೋಪುರಕ್ಕೂ ಬೆಳಕಿನ ಬಲೆಯನ್ನು ಬೀಸಿ
ಬಂದಿದ್ದಾನೆ. ಯಾರು? ಬೆಳಕು ಬೇಟೆಗಾರನಾಗಿರ್ತಕ್ಕಂಥ ಸೂರ್ಯ ಅಂತೇಳ್ಬಿಟ್ಟು ಇಲ್ಲಿ ಬೆಳಕನ್ನು ಕವಿ ತುಂಬ ಸೊಗಸಾಗಿ ಸೂಚಿಸುತ್ತಾರೆ, ವರ್ಣಿಸುತ್ತಾರೆ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ ಅಂತಕ್ಕಂಥದ್ದು. ಇನ್ನು ನಿಷೇಧದ ವಿಷಯ ಎಳನಗೆಯ ಬಗೆಗೆ ಈ ಜಗವು ಸೋತಿರಲು ಸವಿಗೆ ಕಣ್ಣೆದುರು ಒಂದು ಕಟ್ಟಿತ್ತು ಕನಸು ಕೂಗೊಂದು ಕಿವಿಗೆ ಬಂತು. ಮಕ್ಕಳಿರ ಕೇಳಿ ರಸ ಕುಡಿಯಲಿ ಉಸಿ ನಿದ್ದೆಗಿದ್ದೆ ಸಾಕು, ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು ಅಂತ. ಅಲ್ಲಿ ರಾತ್ರಿಯ ಮಂಪರು ಅಂತಕ್ಕಂಥದ್ದು ಕಳೆದು ಮುಂಜಾವಿನ ಉಷೆ ಕಾಲದ ಎಳೆ ಬಿಸಿಲಿನ ನಗೆಯ ರೀತಿಗೆ ಈ ಸವಿಗೆ ಜಗತ್ತೇ ಸೋತಿರುವಾಗ ಕಣ್ಣೆದುರು ಕನಸೊಂದು ಬಂದು ಕಟ್ಟಿತ್ತು ಎಂದು ಕವಿ ಹೇಳುತ್ತಾರೆ. ಜೊತೆಗೆ ಕೂಗೊಂದು ಕಿವಿಗೆ ಕೇಳಿಸಿತು. ಅದು ಯಾವುದೆಂದರೆ, ಮಕ್ಕಳೇ ಕೇಳಿ, ಈ ವಿಶ್ವದ ಅನುಭವದ ಸವಿಸಾರಗಳನ್ನು ಕುಡಿಯುವುದಕ್ಕೆ ಅಥವಾ ಅನುಭವಿಸುವುದಕ್ಕೆ ಹೇಳಿ. ಈ ಬೆಳಗಿನ ಜಾವದ ಆಲಸ್ಯ ನಿದ್ದೆ ಅಂತಕ್ಕಂಥದ್ದು ಅಥವಾ ಹುಸಿ ನಿದ್ದೆಗಿದ್ದೆಗಳೆಲ್ಲ ಸಾಕು. ಈ ಆಲಸ್ಯ ನಿದ್ದೆ ಅಥವಾ ಹುಸಿ ನಿದ್ದೆಗಳಿಗೆ ಅಂತ್ಯ ಅಂತಕ್ಕಂಥದ್ದು ಹಾಡಿ ವಿದಾಯವನ್ನು ಹೇಳಿ, ಇಂತಹ ಒಂದು ಜಗವ ತುಂಬಿದ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು ಅಂತ ಹೇಳ್ತಾ ಮುಂಜಾವಿನ ಸೌಂದರ್ಯದ ಆಸ್ವಾದನೆಯನ್ನು ನಾವು ತಪ್ಪಿಸಿಕೊಳ್ಳಬಾರದು. ಅವುಗಳನ್ನು ಸಾಧ್ಯವಾದಷ್ಟು ಮೊಗೆದು ತುಂಬಿಸಿಕೊಳ್ಳುತ್ತಾ ನಾವು ಇರಬೇಕು ಅಂತೇಳ್ಬಿಟ್ಟು ಮಲಗಿ ನಿದ್ರಿಸ್ತಾ ಇರ್ತಕ್ಕಂಥ ಮಕ್ಕಳಿಗೆ ಅಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಬೆಳಗಿನ ಜಾವದ ಒಂದು ಮಹತ್ವವನ್ನು ಕೊಡ್ತಾರೆ ದಾರಾ ಬೇಂದ್ರೆ. ಉಳಿದ 2 ಪದ್ಯಗಳನ್ನು ನಾವು ಮುಂದಿನ ತರಗತಿಯಲ್ಲಿ ವೀಕ್ಷಿಸೋಣ. ವಂದನೆಗಳು.